ಯಾರ ಮೇಲೆ ಕೈ ಮೈನ ಕೆಳಗಿನ ಬಂದು ಕುಟುಂಬ ಇದು. ಈ ಮನೆಗೆ ತನ್ನದೇ ಆದ ಗೌರವ ಇದೆ, ಪ್ರತಿಷ್ಠೆ ಇದೆ. ಗೊತ್ತಿದ್ದು ಈ ಮನೆ ಸೊಸೆ ಮೇಲೆ ಕೈ ಮಾಡುವಷ್ಟು ಧೈರ್ಯ ಕೈ ಇಳಿಸು. ಸೋಂದೆ ಬೀದಿಯಿಂದ ಬಂದವ್ರನ್ನೆಲ್ಲ ಮುಟ್ಟಿ ನನ್ನ ಕೈ ಯಾಕೆ ಹಾಳು ಮಾಡಿ ಯಾರಿ ಅವಳ ಮೇಲೆ ಕೈ ಎತ್ತೋ ಕೆಲಸ ಮಾಡಿದ್ರೆ ಆ ಕೈ ಈ ಮನೆಗೆ ಬೇಕಾ ಬೇಡ್ವಾ ಅನ್ನೋದನ್ನ ಮನೆ ನಿರ್ಧಾರ ಮಾಡುತ್ತೆ. ಹೋ ವಾವ್, ಫ್ಯಾಂಟಾಸ್ಟಿಕ್. ಇವಾಗ ನೀವೆಲ್ಲ ಒಂದಾಗ್ಬಿಟ್ರಾ? ನನ್ ಮಗನಿಗೆ 1000 ಕೋಟಿ ಆಸ್ತಿ ಇರೋ ಸಂಬಂಧ ಬಂದಿದೆ ಅಂದ ತಕ್ಷಣ ನಿಮ್ಗೆಲ್ಲ ಹೊಟ್ಟೆ ಉರಿತಿದೆ. ಅದಕ್ಕೆ ಎಲ್ರೂ ಸೇರ್ಕೊಂಡು ನನ್ ಮೇಲೆ ಬೀಳ್ತಾರೆ. ಅಲ್ಲೋ ಚಂಚಲ ಮಾಡಿದ್ರೆ ಯಾವತ್ತು ಬಾಟಲ್ ನೀರ್ ನೋಡಿ ಅಸೂಯೆ ಪಡಲ್ಲ. ಅದು ಮಿನಿಮಮ್ ಕಾಮನ್ ಸೆನ್ಸ್ ಇದ್ದವ್ರಿಗೆ ಅರ್ಥ. 1000 ಕೋಟಿ ಅಂತೆ ಸಂಬಂಧ ಅಂತೆ. ಇದೇನಾದ್ರೂ ನಿಮ್ ಯೋಗ್ಯತೆಗೆ ಸಿಕ್ಕಿದ್ದ? ನನ್ ಗಂಡನ್ ತಾಯಿ ಹಾಕಿರೋ ಭಿಕ್ಷೆ. ಆಚೆ ತಟ್ಟೆಲಿ ಬಿದ್ದ ಭಿಕ್ಷೆನ ಕಣ್ಣಿಗೆ ಹೊತ್ಕೊಂಡು ಮೂಲೆಲ್ ಕೂರೋದ್ ಬಿಟ್ಟು ಅದನ್ನ ತಿಂದು ಅದ್ರ ಶಕ್ತಿಲಿ ಭಿಕ್ಷೆ ಹಾಕಿದ ಕೈಗೆ ಕಚ್ಚೋ ಕೆಲ್ಸ ಮಾಡ್ಬಾರ್ದು. ಬೇಡ, ಉರ್ಕೋಬೇಡಿ ಇರಿ. ಅಸೂಯೆಯಿಂದ ಉರಿಯೋ ಬುದ್ಧಿ ನಮ್ದಾಗಿದ್ದಿದ್ರೆ ನನ್ನ ಅತ್ತೆ ಈ ಮದ್ವೆ ಕೆಡ್ಸೋಕೆ 1 ನಿಮಿಷನೂ ತಡ ಮಾಡ್ತಿರ್ಲಿಲ್ಲ. ಅರುಂಧತಿ ಅವರು ನನ್ನ ಅತ್ತೆ ಪ್ರಾಣ ಸ್ನೇಹಿತೆ ಅನ್ನೋದು ಮರ್ತೋಯ್ತಾ ನಿಮ್ಗೆ? ನನ್ನ ಅತ್ತೆ ಮನ್ಸ್ ಮಾಡಿದಿದ್ರೆ ನೀವು 3 ಜನ ಒಂದ್ ಕ್ಷಣನೂ ಈ ಮನೇಲಿ ಇರೋದಿಕ್ ಆಗ್ತಾ ಇರ್ಲಿಲ್ಲ. ವ್ಯಕ್ತಿ ಜವಾಬ್ದಾರಿಗೆ ಬೆಲೆ ಕೊಡೋ ಕುಟುಂಬನ. ಅದಕ್ಕೆ ನೀವಿಷ್ಟೆಲ್ಲಾ ಮಾತಾಡಿದ್ರು ಇನ್ನೂ ಈ ಮನೆಯಲ್ಲೇ ಇದೀರ. ಹೇಳೋದೇನೋ ಹೇಳಿದ್ರಿ, ಬಾಯ್ ತಪ್ಪ ಬಂದ್ ಮಾತು ಅಂತ ಸುಮ್ನಲ್ಲ. ಈ ಮಾತ್ ನಿಮ್ ಬಾಯಿಂದ ಬಂದ್ರೆ ಅವ್ರಿನ ಕಾಳಿಯಾಗಿ ನೋಡ್ಬೇಕಾ. ಈ ಸೀರೆ ಒಡವೆ ಬಳೆಗಳನ್ನೆಲ್ಲ ಅವಳು ಈ ಮನೆ ಘನತೆ ಗೌರವಕ್ಕೆ ತಕ್ಕ ಹಾಗೆ ನಮ್ ಮನೆ ಸೊಸೆ ಇರ್ಬೇಕು. ನಾಳೆ ನಡೆಯೋ ನಿಶ್ಚಿತಾರ್ಥಕ್ ಬರೋರ್ ಮುಂದೆ ನಮ್ ಮನೆ ಸೊಸೆ ಯಾವ್ದ್ರಲ್ಲೂ ಯಾರಿಗೂ ಏನ್ ಹಾಗ್ ನೋಡ್ತಿದ್ಯಾ? ತಗೊಳ್ಳೋ ಇದನ್ನ. ಅವಳು ಯಾಕೋರಿ ಇಷ್ಟ ಆಶ್ಚರ್ಯ ಪಡ್ತಾ ಇದ್ಯಾ? ನೀನೇ ಈ ಮನೆ ಸೊಸೆ ಅಂತ ನಿಮ್ ಅತ್ತೆನೆ ಪರೋಕ್ಷವಾಗಿ ಮುದ್ರೆ ಒತ್ತು ಬಿಟ್ಟಿದಾರಲ್ಲ, ಮತ್ತೆ ಸಂಕೋಚ? ಈ ಸೂಪರ್ ಸಿಚುವೇಶನ್ಗೆ ಒಂದ್ ಸೂಪರ್ ಕವನ ಇಲ್ವಾ ಅಣ್ಣ? ಬಡತನದ ಮನೆಯ ಹೆಣ್ಣೆಂದು ಬೊಟ್ಟು ಮಾಡಿದವರೆಲ್ಲ ಸಂಸ್ಕಾರದ ಸಿರಿವಂತಿಕೆಗೆ ಸೋತು ಸೀರೆಯೊಡವೆ ಕೊಟ್ಟಿದ್ದಾರೆ ಈ ಹಿರಿಯ ಸಿರಿ. ಅಹಂಕಾರದ ಅಂತಸ್ತಿಗೆ ಇಲ್ಲಿ ಪ್ರೀತಿಯೇ ಮದ್ದಾಗಿದೆ. ಮನೆ ಬೆಳಗೋ ಹಣತೆಗೆ ಪ್ರೀತಿಯ ಎಣ್ಣೆ ಸಿದ್ಧವಾಗಿದೆ. ಏನ್ ಸಂಭ್ರಮ, ಏನ್ ನನ್ನನ್ನ ಎಲ್ಲಾರ ಮುಂದೆ ಅವಮಾನ ಮಾಡಿದಕ್ಕೆ ನನ್ನ ಅತ್ಕೆ ನಿನ್ಗೆ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಾ ನಿನ್ ಮುಖದ ಮೇಲಿರೋ ಈ ಚೀಪ್ ಆ ಸೀರೆ ಒಡವೆ ಕೊಟ್ಟಿರೋದಿಕ್ಕ? ನೋಡಿ ಚಂಚಲ ಅವ್ರೆ, ಈ ನಗು ಸೀರೆ ಒಡವೆಗೋಸ್ಕರ ನನ್ನ ಅತ್ತೆ ನಿಮ್ ವಿರುದ್ಧ ಧ್ವನಿ ಎತ್ತಿ ನನ್ ಪರವಾಗಿ ನಿಂತು ಮಾತಾಡಿದ್ರಲ್ಲ, ಆ ಧೈರ್ಯಕ್ಕೆ ಈ ನಗು. ನನ್ನನ್ ಹೊಡೆಯೋಕ್ ಬಂದಾಗ ನಿಮ್ಮನ್ ತಡದ್ರಲ್ಲ, ಆ ನಂಬಿಕೆಗೆ ಈ ನಗು. ಅಬ್ಬಬ್ಬಬ್ಬಬ್ಬ, ಟ್ರಸ್ಟ್ ಅಂತೆ. ಒಂದು ವಿಷಯ ನೆನ್ಪಿಟ್ಕೋ ಗೌರಿ, ನೀನ್ ಈ ಮನೆ ಕಾಲಿಡೋದಕ್ಕೆ ಕಾರಣ ನಾನು. ನಿನ್ ಕತ್ತಲ ತಾಳಿ ಇದೆಯಲ್ಲ, ಅದು ಬೀಳೋದಿಕ್ಕೆ ಕಾರಣ ನಾನ್. ವಿವೇಕ್ ನಿನ್ ಗಂಡ ಆಗೋದಿಕ್ಕೆ ಕಾರಣ ನಾನು. ನೀನ್ ಇವಾಗ ಈ ಲೈಫ್ ಲೀಡ್ ಮಾಡ್ತಿದ್ಯಲ್ಲ, ಅದು ನನ್ನಿಂದ ಸಿಕ್ಕಿರೋದು. ಇಟ್ಸ್ ಬಿಕಾಸ್ ಆಫ್ ಮೀ. ಚಂಚಲ, ನಾನೇ ನಿನಗೆ ಈ ಮನೆಗ್ ಸೇರ್ಸಿರೋದು ಅನ್ನೋದನ್ನ ಮರಿಬೇಡ. ಸೊ ಯು ಬೆಟರ್ ಶೋ ಸಮ್ ರೆಸ್ಪೆಕ್ಟ್. ಗೌರವ ಕೊಡುವಂತ ಒಳ್ಳೆ ಕೆಲ್ಸ ನೀವೇನ್ ಮಾಡಿದಿರ ಚಂಚಲ ಅವ್ರೆ? ಇವತ್ತು ನನ್ ಮನೆ, ನನ್ನ ಅಪ್ಪ ಅಮ್ಮ ಕಣ್ಣೀರ್ ಹಾಕಕ್ ಕಾರಣ ನೀವು. ನಾನ್ ಈ ಮನೇಲಿ ಸೊಸೆನೂ ಅಲ್ಲ, ಅತಿಥಿನೂ ಅಲ್ಲ ಅನ್ನೋ ತರ ಇರೋದಕ್ಕೆ ಕಾರಣ ನೀವು. ಇಷ್ಟೆಲ್ಲ ಅನ್ಯಾಯ ಮಾಡಿ ಈಗ ಗೌರವ ಕೇಳ್ತಿದ್ದೀರಲ್ಲ, ಆಶ್ಚರ್ಯ ಆಗ್ತಿದೆ. ಸ್ಟಾಪ್ ಇಟ್ ಗೌರಿ, ಡೋಂಟ್ ಕ್ರಾಸ್ ಯೋರ್ ಲಿಮಿಟ್. ಈ ಮನೆಯಲ್ಲಿ ಅತ್ಗೆ ಅಪ್ಪ ಅಮ್ಮ ವಿವೇಕ್ ಎಲ್ರು ಸಪೋರ್ಟ್ ಸಿಕ್ಬಿಟ್ಟಿದ ತಕ್ಷಣ ನೀನೇನ್ ಮಹಾರಾಣಿ ಆಗ್ಬಿಟ್ಟಿಲ್ಲ. ಮನೆ ನಿಜವಾದ ರಾಣಿ ಬರ್ತಾ ಇದ್ದಾಳೆ. ಅರುಂಧತಿ ಮಗಳು ವೈಷ್ಣವಿ ನನ್ ಸೊಸೆ ಬರ್ತಾ ಇದ್ದಾಳೆ. ಅವಳು ಬಂದ್ಮೇಲೆ ನಿನ್ನೆ ಈ ಚೀಪ್ ಗೇಮ್ಸ್ ಎಲ್ಲ ನಡೆಯ. ಓಹೋ ಹಾಗ, ಆಲ್ ದಿ ಬೆಸ್ಟ್ ಚಂಚಲ ಅವ್ರೆ. ಸೋಲೋರ್ ಮಾತ್ರ ಹತಾಶೆಯಿಂದ ಬೇರೆಯವ್ರ ಹೆಸರನ್ನ ಬಳಸ್ಕೊ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬೆಟ್ಟದ ಮೇಲಿರೋರ್ಗೆ ಬೀಳೋ ಭಯ ಜಾಸ್ತಿ ಇರುತ್ತೆ. ನನ್ ಮೇಲೆ ಹತ್ತಿಲ್ಲ, ನೆಲದ ಮೇಲೆ ಇದೀನಿ, ಅದಕ್ಕೆ ನನಗ್ ಬೀಳೋ ಭಯ ಇಲ್ಲ. ಹೇಳ್ತಾ ಇದೆಯಲ್ಲ ಬೆಟ್ಟ, ಅದು ನಾನೇ. ಐ ಆಮ್ ದಿ ಮೌಂಟೇನ್. ನಾನೇನಾದ್ರೂ ನಿನ್ನ ಮೇಲೆ ಬಿದ್ರೆ ಮುಗೀತು, ಚಾಪ್ಟರ್ ಕ್ಲೋಸ್. ಬಿದ್ರೆ ಅಲ್ಲ ಚಂಚಲ ಅವ್ರೆ, ಅದು ಬೀಳುತ್ತೆ. ವಿಚಾರಕ್ ಬಂದ್ರೆ ಆ ಬೆಟ್ಟನ ಬೀಳ್ಸೋ ಕೆಲ್ಸ ನಾನೇ ಮಾಡಿ. ಆದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಆ ಬೆಟ್ಟ ಕುಸ್ತು ಬಿದ್ದಾಗ ಅದ್ರ ಕೆಳಗಡೆ ಖಂಡಿತ ನಾನಿರಲ್ಲ. ಮೆರಿಬೇಡ, ಯು ಬೆಕಾರಿ ಮನೆ ಮಗಳು. ನಾನು ಈ ಮನೆ ಮಗಳು. ಮನೆ ಮಗಳಿಗ್ ಬೆಲೆ ಬರೋದು ಅವಳ ಗಂಡನ್ ಮನೇಲಿ ಗೌರವದಿಂದ ಇದ್ದಾಗ ಚಂಚಲ ಅವ್ರೆ, ನಿಮ್ ತರ ತವರಲ್ಲಿ ಬಂದು ಬಿದ್ದಾಗಲ್ಲ. ಬಾಯಿ ಮುಚ್ಕೊಂಡಿರು. ನೀನ್ ಅನ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಈ ಚಂಚಲ ನಾಟ ಮುಗಿಸು. ಯು ನೋ ವಾಟ್, ಯು ಹ್ಯಾವ್ ನೋ ಐಡಿಯಾ ಹೂ ಐ. ಈ ಮನೆಯ ಪ್ರತಿ ಒಂದು ಇಟಿಕೆಗೂ ಗೊತ್ತು ನನ್ನ ಪವರ್ ಏನು ಅಂತ. ನಿನ್ನ ಹಾಗೆ ಬೀದಿಯಿಂದ ಬಂದಿರೋರು ನನ್ನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನನಗ್ ಗೊತ್ತು ಚಂಚಲ, ಆಡೋ ಆಟ ಎಂತದ್ದು ಅಂತ ನನಗ್ ಚೆನ್ನಾಗ್. ಮದ್ವೆ ಬೇಡ ಅಂತ ಹೇಳಿದ್ ನನ್ಗೇನೆ ಬಲವಂತವಾಗಿ ತಾಳಿ ಕಟ್ಸ್ತವ್ರು ನೀವು. ನನಗೊಂದ್ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದೀರಾ ಅಲ್ವಾ? ನನಗ್ ತಾಳಿ ಕಟ್ಸಿದ್ದು ನನ್ ಮೇಲಿರೋ ಪ್ರೀತಿಗೂ ಅಲ್ಲ, ಈ ಮನೆ ಮೇಲಿರೋ ಗೌರವಕ್ಕೂ ಅಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಕೊರಳಿಗೆ ತಾಳಿ ಬಿದ್ದಿರೋದು ನನ್ ಭಿಕ್ಷೆ.
ಇಲ್ಲ ಅಂದ್ರೆ ಯಾವ್ದೋ ಒಂದ್ ಮೂಲೆಯಲ್ಲಿ ಅಳ್ಕೊಂಡ್ ಬಿದ್ದಿರ್ಬೇಕಿತ್ತು. ಚಂಚಲ ಮನ್ಸ್ ಮಾಡಿದ್ರೆ ನೀನ್ ಈ ರಾಯಲ್ ಸ್ಟೇಟಸ್ ಇವತ್ತೇ ಮಣ್ಪಾಲಾಗುತ್ತೆ. ಈಗ ನನ್ನ ಸರ್ದಿ ಚಂಚಲ ಅವ್ರೆ, ನೀವು ಕೊಟ್ಟಿರೋ ಸರ್ಪ್ರೈಸ್ ಗಿಂತ 10 ಪಟ್ಟು ದೊಡ್ಡ ರಿಟರ್ನ್ ಗಿಫ್ಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ವಾಟ್ ಡಿಡ್ ಯು ಸೇ? ನೀನ್ ನನ್ಗೆ ರಿಟರ್ನ್ ಗಿಫ್ಟ್ ಕೊಡ್ತೀಯ? ನನ್ನ ಮುಂದೆ ನಿಂತ್ಕೊಂಡು ನನಗೆ ವಾರ್ನಿಂಗ್ ಕೊಡ್ತೀಯಾ? ಕೆಂಡದಲ್ಲೇ ಬೆಂದು ಬಂದವಳಿಗೆ ಈ ಸಣ್ಣ ಬಿಸಿಲು ತೋರಿಸಿ ಎದುರಿಸ್ಬೇಕು. ಸದ್ಯಕ್ಕೆ ಇಲ್ಲಿಂದ ಹೊರಡಿ, ನನಗೆ ತುಂಬಾ ಕೆಲಸ. ಹಾಗೆ ಆ ರಿಟರ್ನ್ ಗಿಫ್ಟ್ ಬಹಳ ಬೇಗ ರೆಡಿ ಫಾರ್ ದ ಯು ವಿಲ್ ಪೇ ಫಾರ್ ದಿಸ್. ನಿನ್ನೆ ಸೊಕ್ಕನ ಹೇಗ್ ಮುರಿತೀನಿ ಅಂತ ನೋಡ್ತಾ ಇರಿ. ವೇಟ್ ಅಂಡ್ ವಾಚ್. ಆಯ್ತು ಮುರಿರಿ, ಆದ್ರೆ ಸದ್ಯಕ್ಕೆ ಇಲ್ಲಿಂದ ನಡೀರಿ ಪ್ಲೀಸ್. ತುಂಬಾ ಸಂತೋಷವಾಗಿದ್ಯಾ ಅಲ್ವಾ? ನನಗೆ ಸಂತೋಷ ಆಗಲ್ಲ ಅಂತ ಹೇಳ್ತಾ ಇವತ್ತು ಎಲ್ರ ಮುಂದೆ ನಾನು ಸೊಸೆ ಅಂತ ಸೀರೆ ಒಡವೆ ಎಲ್ಲ ಕೊಟ್ಟಿದ್ದೀರಾ ಅಂದ್ಮೇಲೆ ಇಂತ ಅದೃಷ್ಟವಂತರು ಯಾರಿದಾರೆ ಹೇಳಿ? ಒಂದ್ ಸಂತೋಷ ಆಗ್ತಿದ್ಯಾ ಈ ಸೀರೆ ಒಡವೆನೆಲ್ಲ ನೋಡಿ? ಬದುಕಲ್ಲಿ ನಮಗ್ ದೊಡ್ಡ ದೊಡ್ಡ ಸಂತೋಷಗಳು ದಕ್ಕಲ್ಲ ಅಂದಾಗ ಇಂತ ಚಿಕ್ಕ ಚಿಕ್ಕ ಸಂತೋಷಗಳಲ್ಲಿ ಸಂಭ್ರಮ ಪಡೋದು ತಪ್ಪಲ್ಲ ಅಲ್ವಾ? ಸಾಕ್, ನೀ ಜಾಸ್ತಿ ಕನ್ಸ್ ಕಾಣ್ಬೇಡ. ಈ ಸೀರೆ ಒಡವೆಗಳನ್ನೆಲ್ಲ ನಾನ್ ನಿನಗ್ ಕೊಟ್ಟಿದ್ದು ಈ ಮನೆ ಮರ್ಯಾದೆಗೂ. ಅದನ್ ಬಿಟ್ಟು ನಿನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಖಂಡಿತ ಅಲ್ಲ. ನೀವ್ ಒಪ್ಕೊಳ್ದೆ ಹೋದ್ರು ಅದೇ ಸತ್ಯ ಅಲ್ವಾ? ಸೊಸೆ ನಾನು ಅಂತ ಹೇಳೋದನ್ನ ಯಾರು ಬದಲಾಯಿಸಕ್ ಆಗಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯ. ನನ್ ಮಗಂಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ನೀನ್ ಅವನ್ ಬದುಕಿಗ್ ಬಂದ ಕ್ಷಣದಿಂದ ನನ್ ಮಗನ್ ನೆಮ್ಮದಿನೇ ಹಾಳಾಗೋಗಿದೆ. ನನ್ ಮಗಂಗೆ ಇಷ್ಟ ಇಲ್ದೆ ಇರೋಳು ನನಗೂ ಯಾವತ್ತೂ ಇಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ ಮಗಂಗೆ ಒಂದಲ್ಲ ಒಂದಿನ ನನ್ ಇಷ್ಟ ಆದ್ರೆ ಅದಾಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಅತ್ತೆ, ನೀವ್ ನನ್ ಗಂಡನ್ ತಾಯಿ ಅಷ್ಟೇ. ಅವ್ರ ಮನ್ಸಲ್ಲ ಅಲ್ವಾ? ಒಪ್ಪಲ್ಲ, ನಾನು ಒಪ್ಪಲ್ಲ ಅಂತೆಲ್ಲ ಹೇಳ್ತೀರಾಗಿದ್ದಾಗ ಈ ಸೀರೆ ಒಡವೆ ಎಲ್ಲ ಯಾಕೆ ಕೊಟ್ರಿ? ನಾನ್ ನಿನಗಿದನ್ನೆಲ್ಲ ಕೊಟ್ಟಿದ್ದು ನನ್ ಪರವಾಗಿ ನಿಂತು ಚಂಚಲಗೆ ಬೈದೆ ಅನ್ನೋ ಕಾರಣಕ್ಕ. ನೀನ್ ಈ ಮನೆಗೆ ಕೇವಲ ಅತಿಥಿ. ಏನ್ ಹೇಳು? ಅತಿಥಿ ಮಾತ್ರ. ಇದು ನಾವು ನಿನಗ್ ಕೊಡ್ತಾ ಇರೋ ಅಷ್ಟನ್ ಫ್ರೆಂಡ್ ಆರು ನಿನ್ನ ಈ ಮನೆ ಕೆಲಸದೋಳು ಅಂತ ಅವಳಿರೋ ರೇಂಜ್ಗೆ ಈ ಫಂಕ್ಷನ್ಗೆ ದೊಡ್ಡ ದೊಡ್ಡ VIP ಗಳೇ ಬರ್ತಾರೆ. ನನಗ್ ಚೆನ್ನಾಗ್ ಗೊತ್ತು. ಅವಳು ಎಲ್ರ ಮುಂದೆ ನಿನ್ನ ಈ ಮನೆ ಸೊಸೆ ಅಂತಾನೆ ಪರಿಚಯ ಮಾಡಿಸ್ತಾಳೆ. ಆಗ ನೀನು ಈ ಮನೆ ಘನತೆಗೆ ತಕ್ಕನಾಗ್ ಕಾಣಿಸ್ಕೋಬೇಕಲ್ವಾ? ಅದಕ್ಕೋಸ್ಕರನೇ ಇದೆ. ದುರಾದೃಷ್ಟ ಏನಪ್ಪಾ ಅಂದ್ರೆ 10 ಜನರ ಮುಂದೆ ನೀನು ಈ ದೀನಬಂಧು ಫ್ಯಾಮಿಲಿ ಸೊಸೆ ಅಂತ ಕಾಣಿಸ್ಕೊಂಬ. ಸುಮ್ನೆ ಅತಿಯಾಗಿ ಕನಸು ಕಾಣ್ಬೇಡ. ನೀನ್ ಚಂಚಲಾಗಿ ಏನೋ ಅಂದೆ ಅನ್ನೋ ಕಾರಣಕ್ಕೆ ನಿನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರ್ಸೋರು ಯಾರು? ಕೇಳಿಸ್ಕೊಂಡೆ ಅಮ್ಮ ಹೇಳಿದ್ದು. ಅಮ್ಮನ ಅಭಿಪ್ರಾಯ ಮಾತ್ರ ಅಲ್ಲ ಕೂಡ ಅದೇ. ನಾನು ನನ್ನ ಅಭಿಪ್ರಾಯನೂ ಹೇಳ್ದೆ, ಅದನ್ನು ಕೇಳಿಸ್ಕೊಂಡ್ರಿ ತಾನೆ? ಇಲ್ಲಿರೋರ್ ಮಾತಿಗೆ ಅಷ್ಟೇ ಬೆಲೆ, ಹೋಗೋರ್ ಮಾತಿಗಲ್ಲ. ಸೆಕ್ಯೂರಿಟಿ ಗಾರ್ಡ್ ನನ್ನ ಹೆಂಡತಿಗಿರ್ಬೇಕಾಗಿರೋ ಅರ್ಹತೆ ನಿನ್ಗಿಲ್ಲ ಅಂದಿದ್ದಕ್ಕೆ, ನನ್ ಗೌರವ ಉಳಿಸ್ಕೊಡೋದಕ್ಕೆ ನಿನಗ್ ಸೀರೆ ಕೊಡ್ಸಿದೀನಿ ನನ್ ಮಾತ್ರಕ್ಕೆ ನನ್ ಹೆಂಡತಿ ಸ್ಥಾನ ಕೊಟ್ಟಿದ್ದೀನಿ ಅಂತ ಖುಷಿ ಪಡ್ಬೇಡ. ನಾನ್ ನಿನಗೆ ಕೊಟ್ಟಿರೋ ಟೈಮ್ ಮುಗಿಯೋ ಅಷ್ಟ್ರಲ್ಲಿ ನನ್ಗಾಗಿರೋ ಅನ್ಯಾಯದಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಈ ಮನೇಲಿ ಜಾಗ ಸಿಗ ಅಂದ್ರೆ ನಾನ್ ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ ಅಲ್ವಾ ಸರ್? ಸೋಲುನ ಒಪ್ಕೊಂಡ್ರೆ ಅದಕ್ಕೂ ಮುಂಚೆ ಸೋಲ್ಬೇಕಲ್ಲ. ಸತ್ಯದ ಶಕ್ತಿ ಇದೆ, ಆದ್ರೆ ನಿಮ್ ಹತ್ರ ಬರೀ ಅನುಮಾನದ ಹಠ. ಎಲ್ಲದು ಯಾವತ್ತಿದ್ರು ಸತ್ಯನೇ. ಅವತ್ತು ನೀವು ನಿಮ್ಮಮ್ಮ ನನ್ನ ಅತಿಥಿ ಅಂತ ಹೇಳು ಅಂತ ಒಪ್ಕೊಂಡ್ ಕಾನ್ಫಿಡೆನ್ಸ್. ಮತ್ತೆ ಈ ಸೀರೆ ಒಡವೆ ಕೊಡೋದು ನಾಟಕನೇ ಆಗಿದ್ರೆ ಯಾರು ಇಲ್ದೇ ಇದ್ದಾಗ ಇದನ್ನ ನನ್ ಮುಂದೆ ಬಿಸಾಕಿ ನಾಳೆ ಫಂಕ್ಷನ್ಗೆ ಇದನ್ನೇ ಉಟ್ಕೊಂಡ್ ಬಾ ಅಂತ ಆರ್ಡರ್ ಮಾಡ್ಬೋದಿತ್ತಲ್ವಾ? ಅದು ಬಿಟ್ಟು ಅತ್ತೆ ನಿಮ್ ಕೈಯಾರೆ ಕೊಡೋದಕ್ಕೆ ಯಾಕೆ ಹೇಳಿದ್ರು? ಅದು ಎಲ್ರ ಮುಂದೆ. ಎಲ್ಲೋ ಒಂದ್ ಕಡೆ ನನ್ನ ಸೊಸೆ ಅಂತ ಎಲ್ರ ಮುಂದೆ ಒಪ್ಕೋಬೇಕು ಅನ್ನೋ ಆಸೆಯಿಂದನೇ ತಾನೇ ಹೀಗೆಲ್ಲ ಮಾಡಿದ್ದು. ನೋಡ, ಅಮ್ಮನ್ ಮನ್ಸಲ್ಲಿ ಹಾಗೆಲ್ಲ ಏನು ಇಲ್ಲ. ಹಾಗಾದ್ರೆ ನಿಮ್ ಮನ್ಸಲ್ಲಿ ಏನಿದೆ ಸರ್? ನಿಮ್ಮಮ್ಮ ಈ ಸೀರೆ ಒಡವೆ ಕೊಡೋದಕ್ಕೆ ಹೇಳ್ದಾಗ ಬೇಡ, ಇವಳು ನನ್ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಮತ್ ಯಾಕೆ ನಾನು ಈ ಸೀರೆ ಒಡವೆ ಕೊಡ್ಬೇಕು ಅಂತ ಯಾಕೆ ಕೇಳಿಲ್ಲ? ನೀವು ಕೂಡ ಅನಿಸ್ತಾ ಇದೆಯಲ್ವಾ ನಿಮ್ಮ ಅಮ್ಮ ನನ್ನ ಒಪ್ಕೊಂಡ್ಬಿಟ್ರು ಅಂತ? ನೀವ್ ಯಾವ್ದೋ ಒಂದ್ ಬಿಳಿ ಹಾಳೆನ ನೋಡಿ ಅದ್ರಲ್ಲಿ ಬಿದ್ದಿರೋ ಒಂದು ಕಪ್ಪು ಚುಕ್ಕೆ ಬಗ್ಗೆ ಯೋಚನೆ ಮಾಡಿ ಕಂಗಲ್ಲ. ಆದ್ರೆ ನಾನು ಚುಕ್ಕಿ ಬಿದ್ರೆ ಏನಂತೆ, ಉಳ್ದಿದೆಲ್ಲ ಬಿಳಿಯಾಗಿದೆಯಲ್ಲ ಅಂತ ಸಂತೋಷ. ಈ ಸೀರೆ ಬರೀ ಸೀರೆ ಹೋಗ್ತಿರೋ ಈ ಹುಡುಗಿಗೆ ನಿಮ್ ಎದೆ ಒಳಗಡೆ ನಡೆದು ಬರೋದಕ್ಕೆ ನಿಮ್ ಅಮ್ಮ ಮಾಡ್ಕೊಟ್ಟಿರೋ ದಾರಿ. ಹಲೋ ಮಾಮ್, ಏನಾಯ್ತು? ಯಾಕೆ ಇಷ್ಟ ಹೈಪರ್ ಆಗಿದ್ಯಾ? ಆ ಗೌರಿ ಅವಳ ಅಹಂಕಾರ ನೋಡಿದ್ರೆ ನನ್ ರಕ್ತ ಕುದಿತಾ ಇದೆ. ಎಲ್ರು ಮುಂದೆ ಅವಮಾನ ಮಾಡಿದ್ಲಲ್ಲ, ಅದಕ್ಕೆ ಇವತ್ ಹೋಗಿ ಒಂದ್ 4 ಮಾತು ಹೇಳಿ ಅವಳನ್ನ ಮೆಟ್ಟ ನಿಲ್ಸೋಣ ಅಂತ ಹೋದ್ರೆ ನನಗೆ ಕೌಂಟರ್ ಕೊಡ್ತಾಳೆ. ಕೂಲ್ ಮಾಮ್, ಜಸ್ಟ್ ರಿಲ್ಯಾಕ್ಸ್, ಬಿಟ್ಬಿಡು ಅವಳನ್ನ. ಸುಮ್ನೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಹೇಗ್ ಬಿಡ್ಲಿ? ಅವಳು ಈ ಮನೆಗೆ ಎಂಟ್ರಿ ತಗೊಂಡಿದ್ದೆ ನನ್ನಿಂದ. ಒಂದು ಒಳ್ಳೆ ಟೈಮ್ ನೋಡಿ ಅವಳನ್ನ ನಮ್ ಕಂಟ್ರೋಲ್ ಅಲ್ಲಿ ತಗೊಳ್ಬಹುದು, ಆಮೇಲೆ ಈ ಮನೆ ಆಸ್ತಿ ಮೇಲೆ ನಾವು ರೂಲ್ ಮಾಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ಅವಳು ನಮಗೆ ಮಣ್ ಮಾಡೋ ಸ್ಕೆಚ್ ಹಾಕ್ತಾ ಇದ್ದಾಳೆ. ಏನಾಯ್ತು ಅಂತ? ಮದುವೆ ನಾನ್ ಅವಳಿಗೆ ಕೊಟ್ಟ, ಆದ್ರೆ ಅವಳು ರಿಟರ್ನ್ ಗಿಫ್ಟ್ ಆಗಿ 10 ಪಟ್ಟು ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂತ ನನಗೆ ಬೆದರಿಕೆ. ಅವಳಿಗೆ ಆ ಧೈರ್ಯ ಎಲ್ಲಿಂದ ಬಂತು? ರಿಟರ್ನ್ ಗಿಫ್ಟ್ ಅಂದ್ರೆ ಗೊತ್ತಿಲ್ಲ ನಿಖಿತ್, ಐ ಡೋಂಟ್ ನೋ. ವೈಷ್ಣವಿ ಈ ಮನೆ ಸೊಸೆಯಾಗಿ ಬರ್ತಾಳೆ, ಅವಾಗ ಈ ಬಿಕಾರಿ ಮನೆ ಹುಡುಗಿನ ಮನೆಯಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳಕ್ ಹೋದ್ರೆ
ಯಾವ್ದೋ ಒಂದು ಹಿಡನ್ ವೆಪನ್ ಇಟ್ಕೊಂಡಿರೋ ತರ ಅವಳು ಮಾತಾಡ. ಒಂದ್ ವೇಳೆ ಆ ಮೋನಿಕಾ ವಿಚಾರದಲ್ಲಿ ಅವಳೇನಾದ್ರೂ ಪ್ಲಾನ್ ಮಾಡ್ತಾ ಇರ್ಬೋದು, ಅದನ್ನೇ ಮಾಮ್ ಹತ್ರ ಹೇಳಿದಾಳ. ಏನ್ ಯೋಚನೆ ಮಾಡಿ ಬಂದೇ ಬರ್ತಾಳೆ. ಅದನ್ನ ಯಾರ ಕೈ ನಾನು ತಡೆಯೋದಿಕ್ಕ. ಮಾಮ್, ನೀನ್ ವೈಷ್ಣವಿ ಅಂತ ಬರೀ ಅವಳ ಬೆನ್ನಿಂದ ಬಿದ್ದಿದ್ಯಾ. ಆದ್ರೆ ಪರಿಸ್ಥಿತಿ ನೀನ್ ಅನ್ಕೊಂಡಷ್ಟು ಸಿಂಪಲ್ ಆಗಿಲ್ಲ. ನೀನೊಂದ್ ಕನ್ಸ್ ಕಾಣ್ತಿದ್ರೆ ಅಲ್ಲಿ ಗೌರಿ ಬೇರೆ ಯಾವ್ದೋ ದೊಡ್ಡ ಪ್ಲಾನ್ ಮಾಡಿರೋ ಆಗಿದೆ. ಅವಳು ಹೇಳಿರೋ ಆ ಸರ್ಪ್ರೈಸ್ ಏನಾದ್ರೂ ನಮಗ್ ಉಲ್ಟಾ ಹೊಡೆದ್ರೆ ನಾವು ರೋಡ್ಗ್ ಬರ್ಬೇಕಾಗುತ್ತೆ. ನಿನಗೆ ಏನಾಗಿದೆ? ಏನ್ ಯೋಚನೆ ಮಾಡ್ತಾ ಆ ಗೌರಿಯಿಂದ ನಾವೇನಾದ್ರೂ ಬೀದಿಗ್ ಬಿದ್ರೆ ಅಂತ. ಸ್ಟಾಪ್ ಇಟ್ ಅನಿಕೇತ್. ಡೋಂಟ್ ಬಿಹೇವ್ ಲೈಕ್ ಅ ಕವರ್. ಆ ಬಿಕಾರಿ ಮನೆ ಹುಡುಗಿ ನನಗ್ ಪಾಠ ಮಾಡ್ತಾಳ. ಅವಳ ಗೇಮ್ಗೆ ಎಂಡ್ ಕಾರ್ಡ್ ಹಾಕಕ್ಕೆ ನನಗ್ ಚೆನ್ನಾಗ್ ಅವಳು ಏನೇ ಗಿಫ್ಟ್ ಕೊಡ್ಲಿ, ಆ ಗಿಫ್ಟ್ ನ ಅವಳ ಕೊರಳಿಗೆ ಉರುಳಾಗ್ ಮಾಡ್ತೀನಿ. ನೋಡ್ತಾ ಕೊಡೋ ರಿಟರ್ನ್ ಗಿಫ್ಟ್ ನನ್ ಕುತ್ಕೆಗ್ ಬರಕ್ ಮುಂಚೆ ನಾನ ಮೋನಿಕಾ ರಗಳೆನ ಮುಗ್ಗಿಸ್ಲೇಬೇಕು. ದೇವ್ರೆ, ಈ ಜಾತಕ ಸರಿ ಇಲ್ಲ, ಈ ಮದ್ವೆ ಆಗಲ್ಲ ಅಂತ ಈ ಪುರೋಹಿತ್ರ ಬಾಯಿಂದ ಆ ಮಾತ್ ಬಂದ್ರೆ ಸಾಕು, ನಾನ್ ಬಚಾವ್ ಆಗ್ತೀನಿ. ಪುರೋಹಿತ್ರೆ ನೋಡಿದ್ರಿ ಅಲ್ವಾ, ಇಬ್ರು ಜಾತಕನು ಹೊಂದಾಣಿಕೆ ಆಗ್ತಿದ್ಯಾ? ದೋಷ ಇಲ್ಲ ತಾನೆ? ನೋಡಿ ಅಮ್ಮ, ಈ ಎರಡೂ ಜಾತಕಗಳ ಗಣಕೂಟ ತುಂಬಾ ಶ್ರೇಷ್ಠವಾಗಿದೆ. ಅಷ್ಟಾಷ್ಟಕ ದೋಷ ಇಲ್ವೇ ಇಲ್ಲ. ಈ ಕೂಟ ಚಂದಾನಿಗೆ ಹೊಂದಾಣಿಕೆ 32 ಗಣಕೂಟ ಹೊಂದಾಣಿಕೆ. ಇದು ತುಂಬಾ ಶ್ರೇಷ್ಠವಾದ ಜಾತಕಗಳಮ್ಮ. ಹಲೋ ಚಿನ್ನು, ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ. ಏನಾಯ್ತು? ಮೋನಿಕಾ 4 ಗಂಟೆಗೆ ಅಂತ ಫಿಕ್ಸ್ ಆಯ್ತು. ಏನಾಯ್ತು ಗೌರಿ ಮೇಡಮ್? ಅನಿಕೇತ್ಗೆ ಅಡ್ಡ ಬಂದ್ರೆ ಸೋಲ್ ಫಿಕ್ಸು ಅಂತ ಅಡ್ವಾನ್ಸ್ ಆಗಿ ಅವತ್ತೇ ಹೇಳಿದ್ದೆ ಅಲ್ವಾ. ಇಲ್ಲಿ ನನ್ನ ಎಂಗೇಜ್ಮೆಂಟ್ ನಡೆಯುತ್ತೆ, ಅಲ್ಲಿ ಮೋನಿಕನ್ ಎಂಗೇಜ್ಮೆಂಟ್ ನಡೆಯುತ್ತೆ. ನನ್ನ ಅಡ್ರೆಸ್ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋ ಅರ್ಜೆಂಟ್ ಕೆಲವು ಹೆಸರನ್ನ ಮರ್ತ ಹೋಗಿದ್ಯಾ. ನಾನ್ ನೆನ್ಪ್ ಮಾಡ್ತೀನಿ ಬಿಡು. ರಮ್ಯಾ, ಚೈತ್ರ, ಮೇಘ,